ಹೇಗೆ ನಮ್ಮ ಫಸ್ಟ್ ಸಿನಿಮಾ ನಮ್ಗೆ ತುಂಬ ಇಂಪಾರ್ಟೆಂಟು, ಹಾಗೆ ಪೀಟರ್ ಸಿನಿಮಾ ಇಟ್ಸ್ ವೆರಿ 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 ಇಂಪಾರ್ಟೆಂಟ್. ಇದನ್ನು ಒಂಥರ ಇದೊಂದು ಹೊಸ ಅಧ್ಯಾಯ, ಹೊಸ ಚಾಪ್ಟರ್ ಅಂತಲೇ ಹೇಳ್ಬೋದು. ಇರ್ರೆಸ್ಪೆಕ್ಟಿವ್ ಆಫ್ ದ ರಿಸಲ್ಟ್ಸ್, ಆ ಸಾಂಗ್ ಮೇಲೆ, ಬ್ಯಾಕ್ಗ್ರೌಂಡ್ ಸ್ಕೋರ್ ಮೇಲೆ ನನ್ನ ಬೆಸ್ಟ್ ನಾನು ವರ್ಕ್ ಮಾಡ್ತಿದ್ದೆ. ಬೆಸ್ಟ್ ಲೈವ್ ಮಾಡಿಸ್ತಾ ಇದ್ದೆ, ಮಿಕ್ಸಿಂಗ್ ಮಾಸ್ಟರಿಂಗ್ ಎಲ್ಲದನ್ನು. ಯಾರು ಗಾಡ್ ಫಾದರ್ ಅಂತ ಯಾರೂ ಇಲ್ಲ, ನಾನು ಯಾರ ಕೆಳಗೂ ಅಸಿಸ್ಟೆಂಟಾಗಿ ವರ್ಕ್ ಮಾಡಿಲ್ಲ. ಸುಖೇಶ್ ಸರ್ನ ನಾನು ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ಅವ್ರು ಹೇಳಿದ್ದು, ಋತ್ವಿಕ್ ನಾನು ನಿಮ್ಮ ಬಗ್ಗೆ ತುಂಬ ಕೇಳಿದ್ದೀನಿ, ತುಂಬ ತುಂಬ ಜನಗಳ ಹತ್ರ ನಿಮ್ಮ ಬಗ್ಗೆ ಒಳ್ಳೆ ವಿಚಾರಗಳು ಕೇಳಿದ್ದೀನಿ, ಬಟ್ ನಿಮ್ಮ ಹಾಡುಗಳು ನಾನು ಯಾವುದೂ ಕೇಳೋಕ್ಕೆ ಹೋಗಿಲ್ಲ. ಯಾಕಂದರೆ ನನಗೆ ಯಾವುದೇ ಪ್ರೀ ನೋಷನ್ಸು ಅಥವಾ ಪ್ರೀ ಆಕ್ಯುಪೈಡ್ ಥಾಟ್ಸಲ್ಲಿ ನಿಮ್ಮ ಹತ್ರ ಕೆಲಸ ತೊಗೊಳಕ್ಕೆ ಇಷ್ಟ ಇಲ್ಲ ಅಂತ. ಸುಖೇಶ್ ಸರ್ ಇಲ್ಲದೆ ಅದು 100% ಪಾಸಿಬಲ್ಲೇ ಆಗ್ತಿರ್ಲಿಲ್ಲ. ಒಂದು ಪಾಯಿಂಟಲ್ಲಿ ನಾನೇ ಆಸೆ ಬಿಟ್ಬಿಟ್ಟಿದ್ದೆ, ಇಲ್ಲ ಇದಾಗಲ್ಲ. ಯಾಕಂದರೆ ತುಂಬ ಫಾಲೋ ಅಪ್ ಮಾಡ್ತಾ ಇದ್ವಿ, ಅವ್ರ ಕಡೆಯಿಂದ ಏನೂ ಅಪ್ಡೇಟೇ ಬರ್ತಾ ಇರಲಿಲ್ಲ. ಈಗ ನಾವು ಪ್ರತಿ ಟೆಕ್ನಿಷಿಯನ್ಸು, ಪ್ರತಿ ಆರ್ಟಿಸ್ಟು, ಅದ್ರ ಹಿಂದೆ ಕೆಲಸ ಮಾಡಿರೋರು ಎಲ್ಲರೂ ಅವರು ನಾರ್ಮಲಿ ಎಷ್ಟು ಶ್ರಮ ಹಾಕ್ತಾರೆ ಅದರ 2ರಷ್ಟು ಶ್ರಮ ಹಾಕಿ, 3ರಷ್ಟು ಶ್ರಮ ಹಾಕಿ ಮಾಡಿರೋವಂಥ ಸಿನಿಮಾ ಇದು. ಯಾಕಂದರೆ ಒಂದು ಈ ಟೀಮ್ ಎಫರ್ಟ್ ಇಲ್ಲದೆ ಈ ಒಂದು ಪ್ರಾಜೆಕ್ಟ್ ಇಷ್ಟು ಚೆನ್ನಾಗಿ ಆಗ್ತಾ ಇರಲಿಲ್ಲ. ತಾಯಿ ಸಾಂಗ್ ಯಾರ್ಯಾರ ಹತ್ರನೋ ಹಾಡಿಸ್ಬೇಕು, ಹೆಂಗೆಂಗೋ ಆಗಬೇಕು ಅನ್ನೋದಿತ್ತು ತಲೆಯಲ್ಲಿ. ರಾಕೇಶ್ ಅವರು, ರವಿ ಅವರು ಆ್ಯಂಡ್ ಸುಖೇಶ್ ಸರ್ 3 ಜನ ಹಠ ಹಿಡಿದು 4 ಲ್ಯಾಂಗ್ವೇಜಲ್ಲಿ ನನ್ನ ವಾಯ್ಸೇ ಇಟ್ಕೊಂಡ್ರು. ತಾಯಿಯಾದೆಯ ತಾಯಿಯಾದೆಯ ಜನ್ಮ ನೀಡುತ್ತಾ ನೀ ತಾಯಿಯಾದೆಯ, ತಾಯೇ ತಾಯೇ ನಗುವನೇ ಮರೆತೆಯ, ಎದೆಯ ಸುಡುವ ನೋವಾ ತಿಂದು ಹಸಿವನೇ ಮರೆತೆಯ. ಮಳೆ ಅನ್ನೋದು ಇಟ್ಸ್ ವೆರಿ ಆ ಗ್ರೀನರಿ, ಆ ಮಳೆ ಸುತ್ತ ಒಂದು ಬ್ಯೂಟಿಫುಲ್ ಥ್ರಿಲ್ಲರು, ಲೇಯರ್ಡ್ ಕ್ಯಾರೆಕ್ಟರ್ಗಳು. ಐ ಥಿಂಕ್ ಇಟ್ ವಿಲ್ ಬಿ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸಸ್ ಇನ್ ಕನ್ನಡ ಫಿಲ್ಮಲ್ಲಿ. ಒಂದು ಥಿಯೇಟ್ರಿಕಲಿ ಒಂದು ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡೋಕ್ಕೆ ವಿ ಆರ್ ಆಲ್ ಸೆಟ್. April 10th ಬಿಗ್ ಸ್ಕ್ರೀನ್ಸಲ್ಲಿ, ಸಿಲ್ವರ್ ಸ್ಕ್ರೀನ್ಸಲ್ಲಿ ಸಿನಿಮಾ ಬರ್ತಾ ಇದೆ. ಈಗ ನಾವು ಪ್ರತಿ ಟೆಕ್ನಿಷಿಯನ್ಸು, ಪ್ರತಿ ಆರ್ಟಿಸ್ಟು, ಅದ್ರ ಹಿಂದೆ ಕೆಲಸ ಮಾಡಿರೋರು ಎಲ್ಲರೂ ಅವರು ನಾರ್ಮಲಿ ಎಷ್ಟು ಶ್ರಮ ಹಾಕ್ತಾರೆ ಅದರ 2ರಷ್ಟು ಶ್ರಮ ಹಾಕಿ, 3ರಷ್ಟು ಶ್ರಮ ಹಾಕಿ ಮಾಡಿರೋವಂಥ ಸಿನಿಮಾ ಇದು. ಬಟ್ ಸುಖೇಶ್ ಶೆಟ್ಟಿ ಅನ್ನೋ ಒಬ್ಬರು ಡೈರೆಕ್ಟರ್ ಬಗ್ಗೆ ಹೇಳಬೇಕು ಅಂದರೆ, ಪ್ರತಿ ಡಿಪಾರ್ಟ್ಮೆಂಟಲ್ಲೂ ಅಷ್ಟೇ ಶ್ರಮ ಹಾಕಿ, ಅಷ್ಟೇ ಚೆನ್ನಾಗಿ ಎಲ್ಲರ ಹತ್ರ ಕೆಲಸ ತೆಗೆಸ್ಕೊಂಡು. ಆ್ಯಂಡ್ ಅವ್ರ ಬಗ್ಗೆ ಇನ್ನೊಂದು ಹೇಳಲೇಬೇಕು, ನೀವು ಟೀಸರ್ ನೋಡ್ಬೋದು, ಲಿರಿಕಲ್ ವಿಡಿಯೋಸ್ ನೋಡ್ಬೋದು, ಅಥವಾ ಆರ್ಟಿಕಲ್ಸಲ್ಲಿ ನೋಡ್ಬೋದು. ಹಿ ಮೇಕ್ ಶ್ಯೂರ್ ಯಾರ್ಯಾರಿಗೆ ಏನು ಡಿಸರ್ವ್ ಮಾಡ್ತಾರೆ ಅವ್ರವ್ರ ಕೆಲಸಕ್ಕೆ, ಅದನ್ನು ಖಂಡಿತವಾಗ್ಲೂ ಅವರು ಕೊಟ್ಟಿದ್ದಾರೆ. ಆ್ಯಂಡ್ ಆಲ್ವೇಸ್ ಥ್ಯಾಂಕ್ಫುಲ್ ಟು ದ ಹೋಲ್ ಟೀಮ್. ಯಾಕಂದರೆ ಒಂದು ಈ ಟೀಮ್ ಎಫರ್ಟ್ ಇಲ್ಲದೆ ಈ ಒಂದು ಪ್ರಾಜೆಕ್ಟ್ ಇಷ್ಟು ಚೆನ್ನಾಗಿ ಆಗ್ತಾ ಇರಲಿಲ್ಲ. ತುಂಬ ಕಷ್ಟಪಟ್ಟು ಮಾಡಿದ್ದೀವಿ, ತುಂಬ ಇಷ್ಟಪಟ್ಟು ಮಾಡಿದ್ದೀವಿ ಈ ಸಿನಿಮಾನ. April 10th ನೀವೆಲ್ಲರೂ ಬಂದು ಥಿಯೇಟರ್ಸಲ್ಲಿ ನೋಡಿ, ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿ. ಆ್ಯಂಡ್ ಐ ಆಮ್ ವೆರಿ ಶ್ಯೂರ್ ಸಾಂಗ್ಸ್ ಇರ್ಬೋದು, ಬ್ಯಾಕ್ಗ್ರೌಂಡ್ ಸ್ಕೋರ್ ಬಗ್ಗೆ ಇರ್ಬೋದು, ಅಥವಾ ಆ ಸಿನಿಮಾ ಕಂಟೆಂಟ್ ಬಗ್ಗೆ ಇರ್ಬೋದು, ಆ ಸಿನಿಮಾ ನೋಡಿದ್ಮೇಲೆ ನೀವು ಎಲ್ಲರೂ ಮಾತಾಡ್ತೀರಾ, ಇನ್ನಷ್ಟು ಜನಕ್ಕೆ ಹೇಳ್ತೀರಾ. ಆ್ಯಂಡ್ ದಿಸ್ ಫಿಲ್ಮ್ ವಿಲ್ ಬಿ ಅ ವೆರಿ ಸಕ್ಸಸ್ಫುಲ್ ಫಿಲ್ಮ್ ಅಂತ ಅನಿಸುತ್ತೆ. ಸೊ ಸಾಂಗ್ಸ್ ಅಂತ ಬಂದಾಗ ನಾವು ತುಂಬ ವರ್ಕ್ ಮಾಡಿದ್ವಿ. ನಮಗೆ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಇತ್ತು, ಸಾಂಗ್ ಹೊರಗೆ ಬಿದ್ದಾಗ ಇಟ್ ವಿಲ್ ವರ್ಕ್ ವೆರಿ ವೆಲ್ ಅಂತ. ಸೊ ಫಸ್ಟ್ ಸಾಂಗ್ ಬಂದಿದೆ ಸುಂದರಿ ಸಾಂಗು. ಟೀಮಲ್ಲಿ ಎಲ್ಲ ಸಾಂಗು ಬೇರೆ 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 ಜಾನರಲ್ಲಿದೆ, ಬಟ್ ಆ ಸಾಂಗ್ ಹಾಟ್ ಫೇವ್ರೆಟ್ ಒಂಥರ. ಅದು ಬಿಟ್ಟಾಗ ಯು ವಿಲ್ ನಾಟ್ ಬಿಲೀವ್, ನನಗೆ ಯಾರ್ಯಾರು ಫೋನ್ ಮಾಡಿಲ್ವೋ, ಮ್ಯೂಸಿಷಿಯನ್ಸು, ಸಿಂಗರ್ಸು, ಅವರೆಲ್ಲ ಫೋನ್ ಮಾಡಿ, ವಾವ್ ಋತ್ವಿಕ್ ಎಷ್ಟು ಒಳ್ಳೆ ಸಾಂಗ್ ಮಾಡಿದ್ದೀರಾ, ತುಂಬ ಚೆನ್ನಾಗಿದೆ, ಇದು ಖಂಡಿತವಾಗ್ಲೂ ಅಪ್ರಿಷಿಯೇಟ್ ಆಗೇ ಆಗುತ್ತೆ ಅಂತ ನನಗೆ ಹೇಳಿದಾಗ, ಮೇ ಬಿ ಎಸ್ ಇದು ಈ ಒಂದು ಟೈಮ್ಗೆ ಇದಕ್ಕೆ ನಾನು ವೆಯ್ಟ್ ಮಾಡ್ತಾ ಇದ್ದೆ ಅನ್ನೋದೊಂದು ಫೀಲ್ ಬಂತು. ಅದಾದಮೇಲೆ ತಾಯಿ ಸಾಂಗ್ ರಿಲೀಸ್ ಆಯಿತು. ತಾಯಿ ಸಾಂಗ್ ಯಾರ್ಯಾರ ಹತ್ರನೋ ಹಾಡಿಸ್ಬೇಕು, ಹೆಂಗೆಂಗೋ ಆಗಬೇಕು ಅನ್ನೋದಿತ್ತು ತಲೆಯಲ್ಲಿ. ಬಟ್ ರಾಕೇಶ್ ಅವರು, ರವಿ ಅವರು ಆ್ಯಂಡ್ ಸುಖೇಶ್ ಸರ್ 3 ಜನ ಹಠ ಹಿಡಿದು 4 ಲ್ಯಾಂಗ್ವೇಜಲ್ಲಿ ನನ್ನ ವಾಯ್ಸೇ ಇಟ್ಕೊಂಡ್ರು. ಥಿಂಕ್ ಆಲ್ವೇಸ್ ಥ್ಯಾಂಕ್ಫುಲ್ ಫಾರ್ ದ್ಯಾಟ್.
ಆ ಸಾಂಗ್ ನಾವು ಹೇಳ್ದೇನೆ ವಾಲಂಟಿಯರ್ ಆಗಿ ಎಷ್ಟೋ ಜನ ಕವರ್ ಮಾಡಿ ಹಾಕ್ಯಾರೆ, ಎಷ್ಟೋ ಜನ ಅವ್ರ ರಿಂಗ್ ಟೋನ್ ಆಗಿ ಇಟ್ಕೊಂಡಿದ್ದಾರೆ. ಆ್ಯಂಡ್ ಅಜಯ್ ಗೋಗ್ವಾಲೆ ಅವ್ರ ಸಾಂಗು ಅಷ್ಟೇ, ಜೋಶ್ ಜವಾನಿ ರಿಲೀಸ್ ಆದಾಗ ಹೇಗೆ ರಿಸೀವ್ ಮಾಡ್ತಾರೆ ಅನ್ನೋದು ಒಂದು ಹೆದರಿಕೆ ಐತೆ. ಯಾಕಂದರೆ ಅದು ತುಂಬ ಸಿಚುವೇಶ್ನಲ್ ಸಾಂಗ್. ಸಿನಿಮಾಲ್ ನೋಡಿದಾಗ ಡೆಫಿನೆಟ್ಲಿ ವರ್ಕ್ ಆಗುತ್ತೆ, ಅದು ಗೊತ್ತು. ಬಟ್ ಹಾಗೆ ಕೇಳಿದಾಗ ಅದು ವರ್ಕ್ ಆಗುತ್ತೋ ಇಲ್ವೋ ಅನ್ನೋದಿತ್ತು. ಬಟ್ ಅದೂ ತುಂಬ ಜನ ಅದನ್ನು ತುಂಬ ಚೆನ್ನಾಗಿ ರಿಸೀವ್ ಆಯಿತು. ಆ್ಯಂಡ್ ಈಗ ಡಿಂಗ್ ಡಾಂಗ್ ಬೆಲ್ಲು ಅಷ್ಟೇ, ಅದಕ್ಕೂ ರೀಲ್ಸ್ ಮಾಡ್ತಾ ಇದ್ದಾರೆ, ಅದನ್ನು ತುಂಬ ಎಂಜಾಯ್ ಮಾಡ್ತಿದ್ದಾರೆ. ಈಗ ಸ್ಪಾಟಿಫೈಯಲ್ಲಿ ಎಲ್ಲ ಪ್ಲೇಲಿಸ್ಟ್ಗಳೆಲ್ಲ ಆ್ಯಡ್ ಆಗಿದೆ. ಆ್ಯಂಡ್ ಪ್ರತಿಯೊಂದು ಸಾಂಗು ಅದರದ್ದೇ ಅದೊಂದು ಬೆಂಚ್ ಮಾರ್ಕ್ ಸೆಟ್ ಮಾಡ್ಕೊಂಬಂದಿದೆ. ಆ್ಯಂಡ್ ಐ ಆಮ್ ವೆರಿ ಶ್ಯೂರ್ ಸಿನಿಮಾ ರಿಲೀಸ್ ಆದಮೇಲೆ ಪ್ರತಿ ಸಾಂಗಿಗೂ ಅದು ಏನು ಡಿಸರ್ವ್ ಮಾಡುತ್ತೆ ಆ ಸಕ್ಸಸ್ ಇನ್ನೂ ಡೆಫಿನೆಟಾಗಿ ಸಿಕ್ಕೇ ಸಿಗುತ್ತೆ ಅಂತ. ಆ್ಯಂಡ್ ಫೈನಲಿ ಏಪ್ರಿಲ್ 10th ಪೀಟರ್ ಸಿನಿಮಾ, ಒಂದು ಅಚ್ಚ ಕನ್ನಡ ಸಿನಿಮಾ, ಕನ್ನಡ ಟೆಕ್ನಿಷಿಯನ್ಸಿಂದ ಮಾಡಿರೋಂಥ ಸಿನಿಮಾ, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ನ ಕೊಡುವಂಥ ಸಿನಿಮಾ ಥಿಯೇಟರ್ಸಿಗೆ ಬರ್ತಾ ಇದೆ. ನೀವೆಲ್ಲರೂ ಫ್ಯಾಮಿಲಿ ಸಮೇತ ಫ್ರೆಂಡ್ಸ್ ಜೊತೆ ಎಲ್ಲರೂ ಬಂದು ಈ ಸಿನಿಮಾ ನೋಡಿ, ಈ ಸಿನಿಮಾ ಬಗ್ಗೆ ಒಳ್ಳೆ ಮಾತಾಡಿ ಈ ಸಿನಿಮಾನ ಹಿಟ್ ಮಾಡ್ತೀರಾ ಅನ್ನೋ ಭರವಸೆ ನಮ್ಮೆಲ್ರಿಗೂ ಇದೆ. ಬನ್ನಿ ಈ ಸಿನಿಮಾನ ನೋಡಿ, ಏಪ್ರಿಲ್ 10th ಇನ್ ಥಿಯೇಟರ್ಸ್. ತಾಯಿಯಾದೆಯ ತಾಯಿಯಾದೆಯ ಜನ್ಮ ನೀಡುತ್ತಾ ನೀ ತಾಯಿಯಾದೆಯ, ನಮ್ಮ ಬಾಳಿಗೆ ತಾಯಿಯಾಗುತ್ತಾ ದೇವರಾದೆಯ ನೀ ದೇವರಾದೆಯ. ತಾಳವೆ ಹೇಗೆ ಅನುದಿನ ನೀ ಅನುಭವಿಸೋ ಈ ನರಕವನು, ಕಾಣಲಿ ಹೇಗೆ ಮಗನಾಗಿ. ಪ್ರತಿಗಳಿಗೆ ನಾನರಳುವೆನು ತಾಯೇ 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 ತಾಯೇ, ನಗುವನೇ ಮರೆತೆಯ. ಎದೆಯ ಸುಡುವ ನೋವಾ ತಿಂದು ಹಸಿವನೇ ಮರೆತೆಯ.